ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಾಕ್ ರೈಡರ್ ಪವಿ ಮಾತಾಡ್ತಿರೋದು. ಸೊ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನಿಮಗೆ ಮೋಸ್ಟ್ ಬ್ಯೂಟಿಫುಲ್ ಆದಂಥ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೊಂಟೀನಿ. ಬರ್ರಿ ಹೋಗೋಣ ಹೆಂಗೈತೆ ಅಂತ. ಸೊ ನೋಡ್ಬೋದು ನೀವು, ನಮ್ಮ ರಾಣಿ ಆಲ್ರೆಡಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಳು. ಬರ್ರಿ ಮುಂದೆ ಹೋಗೋಣ. ಈ ರೋಡ್ ಬಂದ್ಬಿಟ್ಟೆ ನಿಮ್ಗೆ. ಸೊ ಬೆಳಗಾವಿ ಸಿಟಿಯಿಂದ ಕನಬರ್ಗಿ ಹೋಗೋ ರೋಡ್ ಬರ್ತೈತಿ. ಸೊ ಬೆಳಗಾವಿ ಸಿಟಿಯಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಆಕೈತಿದ. ಸೊ ಸ್ಟ್ರೇಟ್ ಒಂದೇ ರೋಡ್ ಬರ್ತೈತಿ ನಿಮ್ಗೆ. ಸೊ ಎಲ್ಲಿ ತಿರ್ಗಾ ಮುರ್ಗ ಹೊಳ್ಳಾಡ್ಸ್ಕೊಂತ ಹೋಗೋಂಗೇನಿಲ್ಲ. ಸೊ ಡೈರೆಕ್ಟ್ ಒಂದು ರೋಡ್ ಹಾಕಿದ್ರಿ, ಕನಬರ್ಗಿ ಸಿದ್ದೇಶ್ವರ ಟೆಂಪಲ್ ಅಂತ ಹಾಕಿದ್ರೆ ಸೊ ನಿಮ್ಗೆ ಡೈರೆಕ್ಟಾಗಿ ಲೊಕೇಶನ್ ಕರ್ಕೊಂಡು ಹೋಗ್ತೈತಿ. ಸೊ ಅದಕ್ಕಿಂತ ಈಗ ಫೇಮಸ್ ಏನಪ್ಪ ಅಂತಂದ್ರೆ ಕನಬರ್ಗಿ ಸಿದ್ದೇಶ್ವರ ಅಂತಂದ್ರೆ ಸೊ ಕರ್ನಾಟಕಕ್ಕೆ ಒಂದು ಕೇದಾರ್ನಾಥ್ ಇದ್ದಂಗಿದೆ. ಸೊ ಈ ಕೆರೆ ಹತ್ರ ಬಂದ್ರಿ ಅಂತಂದ್ರೆ ಸೊ ಇಲ್ಲಿಂದ ಒಂದು 200 ಮೀಟರ್ಸ್ ಹೋದ್ರೆ ನಿಮ್ಗೆ ಸೊ ಕನಬರ್ಗಿ ಸಿದ್ದೇಶ್ವರ ಗುಡಿಗೆ ಹೋಗ್ಬೋದು, ದಾರಿ ಗೊತ್ತಾಕೈತಿ. ಇಲ್ಲಿ ನೋಡ್ಬೋದು ನೀವು. ಸೊ ಎಂಟ್ರೆನ್ಸ್ ಬಂದ್ಬಿಟ್ಟ ನಿಮ್ಗೆ ಕನಬರ್ಗಿ ಊರು ಹತ್ತೈತಿ. ಊರು ಒಳಗಡೆಯಿಂದ ಹೋಗೋದೈತಿ. ಸೊ ಎಂಟ್ರೆನ್ಸ್ ನಿಮ್ಗೆ ಕಾಣ್ಬೋದು, ಅಲ್ಲಿ ಒಂದು ದೊಡ್ಡ ಗುಡ್ಡ ಕಾಣತಿ. ಆ ಗುಡ್ಡಕ್ಕೆ ಹೋಗ್ಬೇಕು. ನಾವು ದೇವ್ರನ್ನ ಭೇಟಿ ಆಗ್ಬೇಕಂದ್ರೆ ಆ ಗುಡ್ಡಕ್ಕೆ ಹೋಗ್ಬೇಕಾಕೈತಿ. ಸೊ ಇದು ನೋಡ್ಬೋದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ದಂಗೆ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಕನಬರ್ಗಿ ಊರು ಹತ್ತೈತಿ. ಸೊ ಇಲ್ಲಿ ಊರೊಳಗೆ ನೀವು ಯಾರನ್ನ ಕೇಳಿದ್ರು ಕೂಡ ಸೊ ನಿಮ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ದಾರಿ ತೋರಿಸ್ತಾರೆ. ಸೊ ಮುಂದೊಂದು ಸ್ವಲ್ಪ ರೋಡ್ ಕೆಟ್ಟೈತಿ. ಸೊ ಆದಷ್ಟು ನೋಡ್ಕೊಂಡು ಡ್ರೈವ್ ಮಾಡಿರಿ. ಸೊ ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ಸೊ ಇಲ್ಲಿ ನಿಮ್ಗೆ ಕಾರು ವೆಹಿಕಲ್ ಅಥವಾ ಡೈರೆಕ್ಟಾಗಿ ದೇವಸ್ಥಾನ ಮಠನ ಹೋಗ್ತಾವೆ. ನೋಡ್ಬೋದು, ನೀವು ಹೇಳಿದಂಗೆ ಇಲ್ಲಿ ಒಂದು ಸ್ವಲ್ಪ ರೋಡ್ ಕೆಟ್ಟೈತಿ. ಸೊ ನಿಧಾನವಾಗಿ ಹೋಗ್ರಿ. ಅಲ್ಲಿ ಕಾಣತ್ಲ, ನಾವು ಆ ಪ್ಲೇಸಿಗೆ ಹೋಗ್ಬೇಕೀಗ. ಸೊ ಗುಡ್ಡದೊಳಗೆ ನಿಮ್ಗೆ ಅಷ್ಟು ಈಗ ಕಾಣತ್ತಿಲ್ಲ. ಸೊ ಸಮೀಪ ಹೋದ ತಕ್ಷಣ ಪೂರಾ ವಿಡಿಯೋ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ನೋಡಿರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಅದೇ ರೀತಿ ಸೊ ನಿಮ್ಮ ಸಪೋರ್ಟ್ ಬೇಕು ನನಗೆ. ಸೊ ನೋಡ್ಬೋದು ನೀವು, ಸುತ್ತಮುತ್ತ ಎಲ್ಲ ಗ್ರೀನ್ ನೇಚರ್ ಐತೆ. ಸೊ ಸುತ್ತಮುತ್ತ ಎಲ್ಲ ನಿಮ್ಗೆ ಗ್ರೀನ್ ನೇಚರ್ ಇರೋದ್ರಿಂದ ನೋಡೋಕ್ಕೂ ಒಂದು ಖುಷಿ ಆಕೈತಿ. ಸೊ ಮಳೆಗಾಲದಾಗ ಹೋದ್ರಿ ಅಂತಂದ್ರು ಸೊ ಇನ್ನೂ ಗ್ರೀನಾಗಿ ಕಾಣ್ತಿರ್ತೈತಿ ನಿಮ್ಗೆ. ಜಾಸ್ತಿ ಇಲ್ಲಿ ನೆಲಗರಿ ಮರಗಳು ಅದಾವು. ಸೊ ನಿಮಗೆ ದೇವಸ್ಥಾನದವರೆಗೂ ಗಾಡಿ ಅವಕಾಶ ಐತಿ, ಪಾರ್ಕಿಂಗ್ ವ್ಯವಸ್ಥೆ ಐತಿ. ಸೊ ನೋಡ್ಬೋದು ನೀವು, ಇದೇ ದ್ವಾರ ಬಾಗಿಲ ಮೇನ್ ಎಂಟ್ರೆನ್ಸು. ಸೊ ಇಲ್ಲಿ ನೋಡ್ಬೋದು ನೀವು, ಜನ ಇವತ್ತು ಸೋಮವಾರ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೋ. ನೋಡ್ಬೋದು ನೀವು, ಇಲ್ಲೆಲ್ಲ ರೀಲ್ಸು ಎಲ್ಲ ಮಾಡತ್ತಾರೋ ಜನ. ಸೊ ಎಂಟ್ರಿ ಆದ ತಕ್ಷಣ ದ್ವಾರ ಬಾಗಿಲ ದಾಟಿದ ತಕ್ಷಣ ಇಲ್ಲೊಂದು ದೇವ್ರು ಕಾಣ್ತೈತಿ ನಿಮ್ಗೆ. ಫಸ್ಟ್ ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಾರೆ. ಇಲ್ಲಿಂದ ನೀವು ಸ್ಟೆಪ್ ಹತ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಎಂಟ್ರೆನ್ಸ್ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ಗಿನ ಒಂದು ಗುಡಿ ಹತ್ತೈತಿ. ಪ್ರತಿಯೊಂದು ಸ್ಟೆಪ್ ನೀವು ಹತ್ತದಂಗೆ ಒಂದೊಂದು ಹಂತ ಆದಂಗೆ ಒಂದೊಂದು ದೇವಸ್ಥಾನ ನಿಮ್ಗೆ ಸಿಗ್ತಾ ಹೋಗ್ತಾವೆ. ಸೊ ಫಸ್ಟ್ನೇಕ ಬಂದ್ಬಿಟ್ಟು ನಮ್ಮ ವಿಘ್ನ ವಿನಾಶಕ ಗಣೇಶನ ದೇವಸ್ಥಾನ ಸಿಗ್ತೈತಿ. ಸೊ ನೋಡ್ಬೋದು ಜನ ಇಲ್ಲಿ ನಿಂತಾರೋ, ದರ್ಶನ ಪಡ್ಕೊಳತ್ತಾರೋ. ಸೊ ಫಸ್ಟ್ ನೀವು ಇಲ್ಲಿ ದರ್ಶನ ಮಾಡಿಕೊಂಡು ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ರೈಟಿಗೆ ಮತ್ತೊಂದು ಲೆಫ್ಟಿಗೆ ದಾರಿ ಐತಿ. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ರೈಟ್ ಕಡೆಯಿಂದ ನೀವು ಹೋಗ್ಬೇಕಾಗೈತಿ. ಸ್ಟೆಪ್ಗಳು ನೋಡತ್ತಿರಲ್ಲ. ಸೊ ಇದು 58ರಿಂದ 60 ಸ್ಟೆಪ್ ಅದಾವು. ಅದೇ ರೀತಿ 60 ಸ್ಟೆಪ್ನ ಹತ್ಕೊಂತ ಹೋಗ್ಬೇಕಾಗತ್ತೆ. ಸೊ ಹತ್ಕೊಂತ ಹೋದ ತಕ್ಷಣ ಮತ್ತೆ ನಿಮ್ಗೆ ಅಲ್ಲೊಂದು ದೇವಸ್ಥಾನ ಸಿಗ್ತೈತಿ. ಬರ್ರಿ ನೋಡೋಣ. ಸುಸ್ತಾಗೈತಿ, ತುಂಬ ದಿನ ಆಗಿತ್ತು ನಡೆದಿರಲಿಲ್ಲ. ಸೊ ಈಗ ನಡ್ಯಾಕೆ ಸುಸ್ತಾಗೈತಿ. ಬರ್ರಿ ಜೋಶ್ ಒಳಗೆ ಹೋಗೋಣ. ನೋಡ್ಬೋದು ಇಲ್ಲಿ ಒಂದು ಲೆಫ್ಟ್ ಸೈಡ್ ಒಂದು ದೇವಸ್ಥಾನ ಐತೆ, ಚಿಕ್ಕ ದೇವಸ್ಥಾನ. ಸೊ ಈ ದೇವಸ್ಥಾನದೊಳಗೆ ನಮಗೆ ಸೊ ಕೃಷ್ಣ ಸಿಗ್ತಾನೆ, ಕೊಳಲು ಕೃಷ್ಣ. ಸೊ ಅವನು ದರ್ಶನ ಮಾಡ್ಕೊಂಡು ಮತ್ತೆ ಹೋಗೋದು. ನೋಡ್ಬೋದು ನೀವು. ಸೊ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಅರ್ಧ ಬೆಳಗಾವಿ ಸಿಟಿನ ಕಾಣ್ತದೆ ನಿಮಗೆ. ಸೊ ಈಗ ನೋಡ್ಬೋದು ನೀವು, ಎಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಒಂದು ಸ್ಟೆಪ್ ಹತ್ಬೇಕು. ಈಗ ಕಾಣತ್ತಲ್ಲ. ಸೊ ಇಲ್ಲಿ ಟಾಪಲ್ಲಿ ಹೋಗ್ಬೇಕು. ನಾವು ಹೋಗೊಂಬರ್ರಿ. ಸೊ ಕಾಲೇಜ್ ಹುಡುಗರ್ದು ಎಲ್ಲ ಬಂದಿರ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಬಂದಿರ್ತದೆ, ಚಿಕ್ಕ ಮಕ್ಕಳು. ಇಲ್ಲ ಟೂರಿಸ್ಟ್ ಪ್ಲೇಸ್. ಇಲ್ಲಿ ಪಾದಕೆಗಳು ನಮಸ್ಕಾರ ಮಾಡ್ಕೊತಾರೆ. ಸೊ ಇಲ್ಲಿ ರೈಟಿಗೆ ಬಂದ್ಬಿಟ್ಟ ನಮ್ಮ ಆಂಜನೇಯನ ದೇವಸ್ಥಾನ ಐತಿ. ಸೊ ಬಜರಂಗಬಲಿ ದೇವಸ್ಥಾನ ಐತಿ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ಲಾಸಿಂದ ಪ್ಯಾಕ್ ಮಾಡ್ಯಾರ. ಸೊ ಯಾಕಂತಂದ್ರೆ ಜನ ಬಂದು ಮುಟ್ಟಿ ಇದನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಗ್ಲಾಸಿಂದ ಪ್ಯಾಕ್ ಮಾಡ್ಕೊಂಡ್ರೆ ಅಲ್ಲಿಂದನೇ ದರ್ಶನ ತಗೊಳ್ರಿ.
ಸೊ ಇಲ್ಲಿದೊಂದು ಇತಿಹಾಸ ಐತಿ. ಇತಿಹಾಸ ಏನಂತಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸೊ ಇಲ್ಲಿ ಬಂದು ಕನಬರಗಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಕಾಸ ಆರಾಧನೆ ಮಾಡಿ ಕಾಸ ಹೋಗ್ತಿದ್ದನ್ನು ಪ್ರತೀತಿ ಐತಿ. ಸೊ ಇಲ್ಲಿ ಒಳಗಡೆ ವಿಡಿಯೋ ಮಾಡಕ್ಕೆ ಅಲೌಡ್ ಇಲ್ಲ. ಸೊ ವಿಡಿಯೋ ಮಾಡ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕಂತ ಈಗ ಕೇಳಿದ್ವಿ ನಾವು. ಪರ್ಮಿಷನ್ ಇಲ್ಲ ಈಗ ಸದ್ಯಕ್ಕೆ, ಯಾರಿಲ್ಲ ಅಂತಂದ್ರು. ಇಲ್ಲಿ ನೋಡ್ಬೋದು ಜನ ನೀವು. ಸೊ ಯಾವ ರೀತಿ ಜನ ಬಂದಾರೋ, ಫ್ಯಾಮಿಲಿ ರಿಲೇಟಿವ್ಸು, ಚಿಕ್ಕ ಮಕ್ಕಳು, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ ಬಂದಿರ್ತಾರೆ. ಸೊ ಒಳಗಡೆ ಹೋಗಿ ಬರ್ತೀನಿ ನಾನು, ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಗೆ ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಬಂದು ನಿಂತ್ಬಿಟ್ರೆ ನಿಮ್ಗೆ ಸೊ ಇಡೀ ಬೆಳಗಾಂ ಸಿಟಿನ ಕಾಣ್ತೈತೆ. ಫುಲ್ ಸಿಟಿ ಏನೈತಲ್ಲ ಪೂರ ಸಿಟಿನೂ ಒಳ್ಳೆ ಸನ್ಸೆಟ್ ಪಾಯಿಂಟ್ ಮಾತ್ರ. ನೀವೇನಾರು ಸಂಜೆ ಹೊತ್ತು ಏನಾದ್ರು ಬಂದಿದ್ರಿ ಅಂತಂದ್ರೆ ಸಾಯಂಕಾಲ ಸನ್ಸೆಟ್ ಟೈಮಲ್ಲಿ ಏನಾದರೂ ಬಂದರೆ ಸೊ ಒಂದು ಒಳ್ಳೆ ಸನ್ಸೆಟ್ ನೋಡ್ಬೋದು ನೀವು. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ನಿಮಗೆ ವರ್ಷದೊಳಗೆ 31 ದಿನ 365 ದಿನಗಳೊಳಗೆ ಓಪನ್ ಇರ್ತೈತಿ. ಶ್ರಾವಣ ಮಾಸದಾಗ ಇಲ್ಲಿ ಮಹಾಪ್ರಸಾದ ಕೂಡ ಇರ್ತೈತಿ. ಪ್ರತಿ ಸೋಮವಾರ ಮತ್ತು ಸೋಮವಾರನ ಇಲ್ಲಿ ಜನ ಜಾಸ್ತಿ ಬರ್ತಾರೆ. ಪ್ರತಿ ಸೋಮವಾರ ಶಿವನ ವಾರ ಆಗಿರೋದ್ರಿಂದ ಜಾಸ್ತಿ ಬರ್ತಾರೆ. ಇಲ್ಲೊಂದು ನೋಡ್ಬೇಕು, ನಿಧಾನವಾಗಿ ತೋರಿಸ್ತೀನಿ. ಇಲ್ಲೊಂದು ಸ್ಮಾಲ್ ಕಿಂಡಿ ಐತಿ, ಕನಕನ ಕಿಂಡಿ ಅಂತ ಹೇಳಿ. ಕಿಂಡಿ ಮುಖಾಂತರ ನೀವು ದೇವ್ರ ದರ್ಶನ ಮಾಡ್ತೀನಿ. ಒಳಗಡೆ ಕೇಳಿದ್ನಿ, ಪರ್ಮಿಷನ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿಂದ ಎಕ್ಸಿಟ್ ಬರ್ತೈತಿ. ಇಲ್ಲಿ ಕಾಯಿ ಹೊಡಿಯುವಂಥ ಸ್ಥಳ, ಅವರ ಕಾಯಿ ಹೊಡೆದು ಕಳ್ಸ್ಕೊಡ್ತಾರೆ. ನೀವು ಹಾಗೆ ಯಾವುದು ಹೊಡಿಯಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ನೋಡ್ಬೋದು ಎಲ್ಲಿಂದ ದೇವಸ್ಥಾನ ಐತಿ. ಸೊ ಇಲ್ಲಿಂದ ಎಕ್ಸಿಟ್ ಆಗುವ ನೀವು ಏನಾರ ಮಳೆಗಾಲದ ಟೈಮ್ನೊಳಗೆ ಏನಾರ ಬಂದಿದ್ರಿ ಅಂತಂದ್ರೆ ಸೊ ಇಲ್ಲೊಂದು ನೀವು ಜಲಪಾತನ ನೋಡ್ಬೋದು. ಸೊ ಯಾಕಂತಂದ್ರೆ ಮೇಲ್ಗಡೆ ಗುಡ್ಡದಿಂದ ಬಂದು ಆ ದೇವಸ್ಥಾನದ ಪಕ್ಕದಲ್ಲೇ ಸೊ ಒಂದು ಜಲಾಶಯ ಉದ್ಭವ ಆಕೈತಿ. ಅಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಅವಾಗ ನೋಡಿದ್ರಿ ಅಂತಂದ್ರೆ ಸಿದ್ದೇಶ್ವರ ಟೆಂಪಲ್ನು ನೋಡ್ದಂಗೆ ಆಕೈತಿ, ಪ್ಲಸ್ ಮತ್ತು ಜಲಾಶಯನೂ ನೋಡ್ದಂಗೆ ಆಕೈತಿ. ಸೊ ಇಂಥ ಒಂದು ಪ್ಲೇಸಿಗೆ ಬಂದಾಗ ಸೊ ಒಂದು ಸ್ವಚ್ಛತೆಯನ್ನು ಕಾಪಾಡ್ರಿ. ಆದಷ್ಟು ಇಲ್ಲಿ ಬಂದು ಕಸ ಆ ಥರ ಏನು ಒಗ್ಯಾಕೆ ಹೋಗ್ಬೇಡ್ರಿ. ಕ್ಲೀನ್ ಐತಿ, ಅಂಥ ಬ್ಯೂಟಿಫುಲ್ ಪ್ಲೇಸ್ ಐತಿ ನೋಡ್ರಿ. ಸೊ ಇದಕ್ಕೆ ಹೆಸರು ಬಿದ್ದೈತಿ ಸೊ ನಮ್ದು ಕರ್ನಾಟಕದ ಕೇದಾರ್ನಾಥ್ ಅಂತ ಹೇಳಿ. ನೋಡ್ಬೋದು ಚಿಕ್ಕ ಮಕ್ಕಳೆಲ್ಲ ಎಷ್ಟು ಪ್ರೀತಿಯಿಂದ ಬಂದು ದೇವ್ರ ಕಡೆ ಎಲ್ಲ ದರ್ಶನ ಪಡ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿ ನೀವು ಬನ್ನಿರಿ. ಸೊ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಬರ್ರಿ, ರಿಲೇಟಿವ್ಸ್ ಕರ್ಕೊಂಬರ್ರಿ. ಆದಷ್ಟು ಇದನ್ನು ಶೇರ್ ಮಾಡಿರಿ, ಬೇರೆದವ್ರಿಗೂ ಗೊತ್ತಾಗಲಿ. ಸೊ ಇದು ದೇಶಾದ್ಯಂತ ಸೊ ನಮ್ಮ ಕರ್ನಾಟಕದಲ್ಲಿರುವಂಥ ಆದಷ್ಟು ಸಣ್ಣ ಪುಟ್ಟ ಯಾವುದೇ ಇದ್ರೂ ಕೂಡ ನಾವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇರಲಿ, ದರ್ಶನ ಮಾಡಿಕೊಡ್ರಿ. ನೋಡ್ಬೋದು ನೀವು ಯಾವ ಥರ ಕಟ್ಟಿದ್ದಾರೆ ಅಂತ. ಇದನ್ನು ಕಟ್ಟಬೇಕಂದ್ರೆ ಕಲಿಬೇಕು. ನೋಡ್ರಿ ದೇವ್ರು ಯಾವ ಥರ ಸೃಷ್ಟಿ ಎಲ್ಲೆಲ್ಲಿ ಇರ್ತಾನೆ ಅಂತ. ಈಗ ನಾವು ದೇವ್ರ ದರ್ಶನ ಮಾಡ್ಕೊಂತ ವಾಪಸ್ ನಮ್ಮ ಊರ ಕಡೆ ಪ್ರಯಾಣ ಬೆಳೆಸಿದ್ದೀವಿ. ಸೊ ವಿಡಿಯೋ ಒಳಗೆ ಏನಾರ ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೆ ಕ್ಷಮೆ ಇರಲಿ. ಸೊ ಇನ್ನೂ ಏನಾರ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ ಹೇಳ್ರಿ, ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಇನ್ನು ಮುಂದೆ ಬೇಕಾಕೈತಿ. ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದ.